ನಾವು ತುಂಬ ಆಸೆಪಟ್ಟು ಇಷ್ಟಪಟ್ಟು ಯಾವುದಾದ್ರೂ ಡ್ರೆಸ್ನ ಟೈಲರ್ ಹತ್ರ ಸ್ಟಿಚಿಂಗಿಗೆ ಅಂತ ಕೊಟ್ಟಾಗ ಅವ್ರು ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಚೆನ್ನಾಗೇ ಸ್ಟಿಚ್ ಮಾಡಿ ಕೊಟ್ಟರು ಅಂತಂದರೆ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಾಯ್ ಎಲ್ಲೋ ನಮಸ್ಕಾರ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗು ಕಂಪ್ಲೀಟಾಗಿ ನನ್ನ ತಂಗಿ ಮಗಳು ನೇಮಿಂಗ್ ಸೆರೆಮನಿ ಆಗಿರುತ್ತೆ, ಅಂದರೆ ನನ್ನ ಮಗಳದು ನೇಮಿಂಗ್ ಸೆರೆಮನಿ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ, ನನ್ನ ತಂಗಿ ಪಾಪು ಹೇಗೆ ಕಾಣಿಸ್ತಾ ಇತ್ತು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಅಂತ ನೀವೇ ನೋಡಿ. ಇದು ಫೈನಲ್ ಔಟ್ಫಿಟ್ಟು. ನಾನೇನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಪೀಸಸ್ ತೋರಿಸಿದೆ ಅಲ್ವಾ, ನಾನು ಸ್ಟಿಚ್ ಮಾಡಿಸಿದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದರು, ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದರು. ಹಾಗೆ ನಾನು ಕೊಟ್ಟಿದ್ದ ಲೇಸು ಅದೆಲ್ಲನೂ ಚೆನ್ನಾಗಿ ಅಟ್ಯಾಚ್ ಮಾಡಿದರು. ನಾನು ತೋರಿಸಿರೋ ಡಿಸೈನ್ಗಿಂತ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಇದು ಪುಟ್ಟು ಪಾಪು ಆಗಿರೋದ್ರಿಂದ ಹಿಪ್ ಬೆಲ್ಟ್ ಎಲ್ಲ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹಿಪ್ ಬೆಲ್ಟ್ ಥರ ಕಾಣಿಸೋ ಥರದ್ದೇ ನಾನು ಒಂದು ಲೇಸ್ ಕೂಡ ಅಟ್ಯಾಚ್ ಮಾಡಿಸಿದೆ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ನನ್ನ ತಂಗಿ ಮತ್ತು ಪಾಪುನ ವೆಲ್ಕಮ್ ಮಾಡಿಕೊಂಡ್ರು. ಸ್ಟಾರ್ಟಿಂಗು ಫುಟ್ ಪ್ರಿಂಟ್ಸ್ ಎಲ್ಲನೂ ಮಾಡಿಸ್ಕೊಂಡು ಪಾಪುನ ವೆಲ್ಕಮ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿತ್ತು. ಬಟ್ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಸ್ವಲ್ಪ ಬೇಗನೆ ಮುಹೂರ್ತ ಇದ್ದಿದ್ದರಿಂದ ಒಳ್ಳೆ ಟೈಮ್ ಇದೆ, ಮನೆಯೊಳಗೆ ಬಂದುಬಿಡಿ, ಅದಾದ ನಂತರ ನಿಧಾನಕ್ಕೆ ಫಂಕ್ಷನ್ ಮಾಡೋಣ ಅಂತ ಹೇಳಿದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಬಂದ್ವಿ. ಅಮ್ಮ ಅವರೆಲ್ಲ ಮುಂಚೆನೇ ನನ್ನ ತಂಗಿ ಜೊತೆಗೆ ಬಂದಿದ್ದರು. ಡೆಕೋರೇಷನ್ ಹೀಗಿತ್ತು ನೋಡಿ. ಸೊ ತೊಟ್ಲೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಬ್ಯಾಕ್ಗ್ರೌಂಡ್ಗೆ ಒಂದು ಬ್ಯಾಕ್ ಡ್ರಾಪ್ ಹಾಕಿ ಅಲಂಕಾರ ಮಾಡಿದರು. ಹಾಗೆ ಇವತ್ತು ನೇಮ್ ರಿವೀಲಿಂಗ್ ಕೂಡ ಇದ್ದಿದ್ದರಿಂದ ಅದನ್ನು ಕೂಡ ಮಾಡಿದರು. ಡೆಕೋರೇಷನ್ ಎಲ್ಲ ಸೂಪರಾಗಿತ್ತು. ಹಾಗೆ ಫಂಕ್ಷನ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಪಾಪು ಒಂದು ಸ್ವಲ್ಪ ಹತ್ಲು ಅನ್ನೋದು ಬಿಟ್ಟರೆ ಫಂಕ್ಷನ್ ಸಖತ್ತಾಗೇ ಆಯಿತು. ಸೊ ಹೇಗೆಲ್ಲ ಆಯಿತು, ನಮ್ಮ ಕಡೆ ನಾವು ಯಾವ ಥರ ಎಲ್ಲ ಶಾಸ್ತ್ರ ಮಾಡಿದ್ವಿ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇದೆಲ್ಲ ಡೆಕೋರೇಷನ್ ಎಲ್ಲನೂ ರೆಡಿಯಾಗಿತ್ತು ನಾವು ಬರೋ ಮುಂಚೆ. ಸೊ ಅದಾದಮೇಲೆ ಪಾಪುನ ವೆಲ್ಕಮ್ ಮಾಡ್ಕೊಂಡಿದ್ದ ನಂತರ 1.5-2 hours ಗ್ಯಾಪ್ ಕೊಟ್ಬಿಟ್ಟು ಅದಾದ ನಂತರ ಶಾಸ್ತ್ರನ ಸ್ಟಾರ್ಟ್ ಮಾಡಿದರು. ಪಾಪು ಕೂಡ ಒಂದು ನ್ಯಾಪ್ ಬೇಕಾಗಿತ್ತು. ಸೊ ಯೂಶ್ವಲಿ ಅವಳು 11 ಗಂಟೆ ಆ ಟೈಮಲ್ಲಿ ಮಲ್ಕೊತಾಳೆ. ಹಾಗಾಗಿ ಪಾಪುನ ಕೂಡ ಮಲಗಿಸಿ ಅದೊಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಅದಾದ ನಂತರ ಶಾಸ್ತ್ರನ ಸ್ಟಾರ್ಟ್ ಮಾಡಿದರು. ನಮ್ಮ ಪಾಪು ನೋಡಿ, ಅವನು ಕೂಡ ಅವನಿಗೆ ಬೈಕ್ ಸಿಕ್ಬಿಡ್ತು. ಸೊ ಆಟ ಆಡಿಕೊಂಡು ಕೂತ್ಕೊಂಡಿದ್ದ. ಪಾಪು ಕೂಡ ಇವಾಗ ಎದ್ದು ಸ್ವಾಮಿಯವರು ಪೂಜೆ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಶ್ರೀ ಬಸವೇಶ್ವರ ಮಹಾಸ್ವಾಮಿನ ಪ್ರೀತ್ಯರ್ಥಮ್ಮ, ಶ್ರೀ ಹುಲಿಗಮ್ಮ ದೇವತಾ ಪ್ರೀತ್ಯರ್ಥಮ್ಮ, ದುರ್ಗಾಂಬಿಕೆ ದೇವತಾ ಪ್ರೀತ್ಯರ್ಥಮ್ಮ, ಆಂಜನೇಯ ಮಹಾಸ್ವಾಮಿನ ಪ್ರೀತ್ಯರ್ಥಮ್ಮ, ಸಕಲ ಗ್ರಾಮ ದೇವತಾ ಪ್ರೀತ್ಯರ್ಥಮ್ಮ. ಅಸ್ಮಿನ್ ಶುಭ ದಿವಸೆ ಅಶ್ಯಃ ಶ್ರೀ ಯಜಮಾನಶ್ಯಃ ಅಸ್ಮಕಂ ಸಹ ಕುಟುಂಬಾನಾಂ ಅಶ್ಯಃ ಶಿಶುಃ ನಾಮಕರಣ ಪ್ರಯುಕ್ತೇನ ಹಾಗೂ ಬಂಧುವರ್ಗಶ್ಚ ಅಸ್ಮಕಂ ಸಹ ಕುಟುಂಬಾನಾಂ. ನೋಡ್ರಿ, ಇವತ್ತಿನ ಒಂದು ಶುಭ ವೇಳೆಯಲ್ಲಿ ಶುಭ ಸಂದರ್ಭದಲ್ಲಿ ಶುಕ್ರವಾರ ಪ್ರತಿ ಯೋಗದ ಪ್ರಯುಕ್ತವಾಗಿ ಮಹಾಗಣಪತಿ ಮತ್ತು ಗೌರಿ ಕಲಶ ಮತ್ತು ತೊಟ್ಟಿಲ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ಲೋಕದೋಷ ನಿವಾರಣೆಯಾಗಿ ನಿಮ್ಮ ಕುಟುಂಬವರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಭಾಗ್ಯ, ಸೌಭಾಗ್ಯ ಹಾಗೂ ಫಲಪ್ರಾಪ್ತಿವಾಗಲಿ ಮತ್ತು ಶಿಶುವಿಗೆ ಆಯುಷ್ಯ, ಆರೋಗ್ಯ, ವಿದ್ಯಾಬುದ್ಧಿ ಪ್ರಾಪ್ತಿವಾಗಲಿ, ಇಲ್ಲಿರ್ತಕ್ಕಂಥ ಲೋಕದೋಷ ನಿವಾರಣೆಯಾಗಿ ಶುಭ ಫಲ ಪ್ರಾಪ್ತಿವಾಗಲಿ ಅಂತಲೇ ನಿಮ್ಮ ಮನೆ ದೇವರಲ್ಲಿ, ಗುರು ಹಿರಿಯರಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಂತ ನಾವಿಲ್ಕೊಟ್ಟೆ ಹೇಳ್ಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ದೇವಾ ವಿಘ್ನೇಶ್ವರ ಮಹಾರಾಜಕು ಜೈ. ಶ್ರೀ ಶ್ರೀ ಹುಲಿಗಮ್ಮ ದೇವಿ ಮಾತಾ ಕೋ ಜೈ. ಶ್ರೀ ಬಸವೇಶ್ವರ ಸ್ವಾಮಿ ಮಹಾರಾಜ ಜೈ. ಸಕಲ ಗ್ರಾಮ ದೇವತ ಮಹಾರಾಜ ಜೈ. ಜಯಾಕರ ಮಂಗಲಂ ಜಯ ನಮಃ ಪಾರ್ವದೇವ ದೇವ ಹರ ಹರ ಮಹಾದೇವ. ಓಂ ಶಾಂತಿ ಶಾಂತಿ ಶಾಂತಿ. ಉದಿನ ಕಡ್ಡಿ ಸೈಡಿಗೆ ಇಡು. ಏ ದೂರ
ಏಯ್ ಬಟ್ಟೆ ಇಳಕೋ ಐಶೋ ಅಂದರೆ ಹಾಂ ಕೈ ಹಾಂ ಪೂರ್ವಾನ್ ಶೀಘ್ರ ಬಾ ಶ್ರೀ ಹುಲಿಗಮ್ಮ ದೇವಿ ದೇವತಾ ಬನಶಂಕರಮ್ಮ ಶ್ರೀ ಬನಶಂಕರಿ ದೇವಿ ದೇವತಾ ನಮಃ ಲಕ್ಷ್ಮೀ ದೇವತಾ ನಮಃ ಸರಸ್ವತಿ ದೇವತಾ ನಮಃ ಪಾರ್ವತಿ ದೇವಿ ದೇವತಾ ನಮಃ ಶಿವಸಾಂಬರೇ ಪಾರ್ವತೇಶ್ವರ ಮಹಾದೇವ ಹೆಸರೇನ್ರಿ ಓಷಿಣಿ ಮಕ್ಕಳ ಟೈಮ್ ಆಯ್ತು ಈಗ ಬೇರೆ ಹತ್ರ ಹೋಗಿ ನಮ್ಮ ಪಾಪು ಇವಾಗ ಎಲ್ಲರೂ ರೆಕಗ್ನೈಸ್ ಮಾಡೋದ್ರಿಂದ ಅವಳಿಗೆ ಹೊಸಬ್ರನ್ನ ಕಂಡ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಹಾಗಾಗಿ ಅವರು ಕೂಡ ಹೊಸಬ್ರಾಗಿದ್ದರು. ಹಾಗಾಗಿ ಪಾಪು ಅವ್ರ ಮುಖ ನೋಡಿ ಅಳ್ತಾ ಇದ್ಲು. ಅದಾದ ನಂತರ ಒಂದು ಸ್ವಲ್ಪ ಸಮಾಧಾನ ಎಲ್ಲನೂ ಮಾಡಿ ಪೂಜೆ ಎಲ್ಲನೂ ಕಂಪ್ಲೀಟಾಗಿ ಮುಗೀತು. ಇದಾದ ನಂತರ ಪಾಪುನ ಅತ್ತೆ ಏನಿರ್ತಾರಲ್ವ, ಸೊ ಅವರು ನಮ್ಮ ಕಡೆ ಶಾಸ್ತ್ರ ಮಾಡ್ತಾರೆ. ಅಂದರೆ ಅವರು ತೊಟ್ಲು ಪೂಜೆ ಎಲ್ಲನೂ ಮಾಡಿ ಮಗುನ ತೊಟ್ಲಿಗೆ ಹಾಕಿ, ಸೊ ಮಗುನ ತೊಟ್ಲಿಗೆ ಹಾಕಿ ಮತ್ತು ತೊಟ್ಲು ಕೆಳಗಿಂದ ಏನು ತೊಗೋಬೇಕಲ್ವ, ಸೊ ಅದನ್ನು ಅತ್ತೆ ಯಾರಿರ್ತಾರೋ ಅವ್ರು ಮಾಡಬೇಕು, ಪಾಪುವಿನ ಅತ್ತೆಯವರು. ಸೊ ಇವಾಗ ನಾನು ಹೆಲ್ಪ್ ಮಾಡ್ತಾಯಿದ್ರೆ, ಸೊ ಅವ್ರಿಗೆ ಅಂದರೆ ಪಾಪುನ ಎತ್ಕೊಳ್ಳೋಕ್ಕೆ ಮಾಡೋಕ್ಕೆ ಕೆಳಗಡೆ ಸ್ಪೇಸ್ ತುಂಬ ಕಡಿಮೆ ಇದ್ದಿದ್ದರಿಂದ ಅದು ಒಬ್ಬರೇ ಎತ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಅವರು ಪಾಪುನ ಎತ್ಕೊಂಡು 3 times ಹಾಕಿ ಮತ್ತೆ ಕೆಳಗಡೆ ಕೊಟ್ಟು ಕೊನೆಗೆ ಪಾಪುನ ತೊಟ್ಲಲ್ಲಿ ಹಾಕಿ ಅದಾದ ನಂತರ ತೊಟ್ಲನ್ನ ತೂಗ್ತಾರೆ. ಪಾಪು ಮಾತ್ರ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಅವಳಿಗೆ ಹಿಂಸೆ ಆಗ್ತಾಯಿತ್ತು. ಯೂಶ್ವಲಿ ನಾವು ಅವಳನ್ನ ಇಟ್ಕೊಳ್ಳಲ್ಲ, ಕೆಳಗಡೆ ಮಲಗಿಸ್ಬಿಟ್ಟು ಆಟ ಆಡಿಸೋದ್ರಿಂದ ಅವಳಿಗೆ ಮುಟ್ಟಿದ್ರೆ ಅಥವಾ ತುಂಬ ಹೊತ್ತು ಇಟ್ಕೊಂಡ್ರೆ ತುಂಬ ಕಿರಿಕಿರಿ ಪಟ್ಕೊತಾಳೆ. ಸೊ ಫೈನಲ್ಲಿ ಹೇಗೋ ಪಾಪುನ ಕೂಡ ಮಲಗಿಸ್ಬಿಟ್ಟು ಅವಳು ತೂಗ್ತಾ ನಿಧಾನಕ್ಕೆ ಮಲ್ಕೊಂಡ್ಳು. ಸೊ ಸ್ವಲ್ಪ ಹೊತ್ತು ಅದಾದಮೇಲೆ ಪಾಪು ಕಿವಿಲಿ ಹೆಸರು ಹೇಳಬೇಕು ಅತ್ತೆ ಅಂತ ಹೇಳಿದ್ರು. ಸೊ ಹೆಸರು ಹೇಳ್ತಾ ಇರುವಾಗ ಅವ್ರ ಬೆನ್ನಿಗೆ ಎಲ್ರೂ ಒದಿತಾರೆ. ಸೊ ಹಾಗೆ ಅದು ಮಾಡ್ತಾಯಿದ್ರು. ಹಾಗೆ ತೊಟ್ಲಲ್ಲಿ ಒಂದು ಗಂಟು ಇಟ್ಟಿರ್ತಾರೆ, ಅದನ್ನು ಅವರು ಕಚ್ಕೊಂಡು ಬಾಗಿಲುವರೆಗೂ ಹೋಗಿ ಬರಬೇಕು. ಸೊ ಈ ಥರ ನಮ್ಮ ಕಡೆ ನಾವು ಈ ಥರ ಶಾಸ್ತ್ರ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಕೆಲವು ಕಡೆ ತೊಟ್ಲು ಶಾಸ್ತ್ರನೇ ಇರಲ್ಲ. ನಮ್ಮ ಕಡೆ ನಾವು ಈ ಥರ ಮಾಡ್ತೀವಿ. ಸೊ ಪಾಪು ಮಾತ್ರ ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗಿದ್ಲು. ಅದಾದಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡು ಬಂದಾದಮೇಲೆ ಆಕೆ ಪಾಪು ನೇಮ್ ಕೂಡ ರಿವೀಲ್ ಮಾಡಬೇಕಿತ್ತು ಅಲ್ವಾ. ಸೊ ಪಾಪುಗೆ ಆ್ಯಕ್ಚುಲಿ ಲೆಟರ್ ಬಂದಿದ್ದು ಓ. ಸೊ ಓ ಇಂದ ತುಂಬ ಕಡಿಮೆ ಹೆಸರು ಇದ್ದಿದ್ದರಿಂದ ನಾವು ಈ ಹೆಸ್ರನ್ನ ಚೂಸ್ ಮಾಡಿದ್ವಿ. ಎಲ್ಲರೂ ಕ್ಲಾಪ್ಸ್ ಆಗ್ತಾ ಇದ್ದಿದ್ದರಿಂದ ಅವಳು ಸ್ವಲ್ಪ ಸಮಾಧಾನವಾಗಿ ಅಳು ನಿಲ್ಲಿಸಿ ನೋಡ್ತಾ ಇದ್ಲು. ಸೊ ನಮ್ಮ ಪಾಪು ಹೆಸರು ಓಷಿಣಿ. ಸೊ ನಾವು ಫೈನಲಿ ಪಾಪುಗೆ ಓಷಿಣಿ ಅಂತ ಹೇಳಿಬಿಟ್ಟು ನಾಮಕರಣ ಮಾಡಿದ್ವಿ. ಓ ಅನ್ನೋ ಲೆಟರ್ ಇದ್ದಿದ್ದರಿಂದ ನಮಗೆ ಆಪ್ಷನ್ಸು ತುಂಬ ಕಡಿಮೆ ಇತ್ತು. ಸೊ ನಾವು ಚೂಸ್ ಮಾಡಿರೋದ್ರಲ್ಲಿ ಇದೇ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಈ ಹೆಸ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹೇಗಿದೆ ಹೆಸರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಪಾಪುಗೆ ನಾವು ಹಾಕಿರೋ ಡ್ರೆಸ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾ ಇದ್ಲು, ಆಮೇಲೆ ಸ್ವಲ್ಪ ಸುಮ್ಮನಾಗ್ತಾ ಇದ್ಲು. ಯಾಕೆಂದರೆ ಅದು ನಿದ್ದೆ ಟೈಮ್ ಕೂಡ ಆಗಿದ್ರಿಂದ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು. ಮಕ್ಕಳೇ ಹಾಗಲ್ವಾ, ಸೊ ಅವರಿಗೆ ಕರೆಕ್ಟಾಗಿ ರೂಟೀನ್ ಸೆಟ್ ಆಗಿರುತ್ತೆ. ಸೊ ಮಲ್ಗೋಕ್ಕೆ ಆಮೇಲೆ ಫೀಡ್ಗೆ ಎಲ್ಲನೂ ಅದು ಸ್ವಲ್ಪ ಆಚೆ ಈಚೆ ಆದರೂ ಮಕ್ಕಳು ತಡ್ಕೊಳ್ಳಲ್ಲ. ಹಾಗಾಗಿ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು. ಅದಾದ ನಂತರ ಸುಮ್ಮನೆ ಎತ್ಕೊಂಡ್ರೆ ಆ ಕಡೆ ಈ ಕಡೆ ನೋಡ್ಕೊಂಡಿದ್ಲು. ಯಾಕೆಂದರೆ ಅವಳಿಗೆ ಆಲ್ರೆಡಿ ನಿದ್ದೆ ಮೂಡ್ ಬೇರೆ ಇದ್ದಿದ್ದರಿಂದ ಸೈಲೆಂಟಾಗಿ ಆಗೋಗ್ಬಿಟ್ಟಿದ್ಲು ಅವಳು. ಅದಾದ ನಂತರ ತೂಗಿ ಮಲಗಿಸಾದ್ಮೇಲೆ ನಮ್ಮ ಪಾಪು ಮತ್ತು ಅವ್ರ ಅಣ್ಣ ಅಂದರೆ ನನ್ನ ತಂಗಿ ಸಿಸ್ಟರ್ ಅವ್ರ ಮಗ ಸೊ ತೊಟ್ಲನ್ನ ತೂಗ್ತಾಯಿದ್ರು. ನಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ. ಇಬ್ಬರು ಅಣ್ಣಂದರು ತಂಗಿನ ಎಷ್ಟು ಚೆನ್ನಾಗಿ ತೂಗ್ತಾ ಇದ್ದಾರೆ ಅಲ್ವಾ.
ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ, ಒಂಥರ ಓವರ್ವೆಲ್ಮ್ಡ್ ಅಂತ ಹೇಳ್ತಾರಲ್ಲ ಹಂಗೆ ಅನಿಸುತ್ತೆ. ಸೊ ಅದಾದಮೇಲೆ ಪಾಪು ಕೂಡ ಮಲಗಿ ಅವನಿಗೆ ಒಂದು ಸ್ವಲ್ಪ ಅಲ್ಲಿ ಏನು ನೇಮಿಂಗ್ ಸೆರೆಮನಿ ಮಾಡಿದಾಗ ಥರ್ಮಾಕೋಲ್ ಇದು ಇತ್ತಲ್ವ ಅದನ್ನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದೆ. ಹಾಗೆ ನಮ್ಮ ಪಾಪು ಅವ್ರ ತಂಗಿನ ಎಷ್ಟು ಮುದ್ದು ಮಾಡ್ತಾ ಇದ್ದಾನೆ ನೋಡಿ. ಹಾಗೆ ನಾನು ಏನು ಟ್ರೆಡಿಷ್ನಲ್ ಡ್ರೆಸ್ನ ಸ್ಟಿಚ್ ಮಾಡಿಸಿದೆ ಅಲ್ವಾ ಅದನ್ನ ಡೀಟೇಲಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದೆ, ಹಾಗೆ ಯಾವ ಡಿಸೈನ್ನ ಚೂಸ್ ಮಾಡಿದ್ದೆ, ಸ್ಟಿಚಿಂಗಿಗೆ ನಾನು ಯಾವ ಥರ ಅವ್ರಿಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೆ, ಫೈನಲ್ ಔಟ್ಪುಟ್ಟಲ್ಲಿ ಫಿನಿಶಿಂಗ್ ಎಲ್ಲ ಹೇಗಿತ್ತು, ಸೊ ಇದೆಲ್ಲ ಡೀಟೇಲ್ಡಾಗಿ ನಾನು ಹೇಳ್ತೀನಿ. ಸೊ ನಿಮಗೂ ಕೂಡ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಸ್ಟಿಚ್ ಮಾಡಿಸೋಕ್ಕೆ ಯೂಸ್ ಆಗ್ಬೋದು. ಮಮ್ಮು ಊಟ ಮಾಡಂಬ, ಮಮ್ಮು ಉಂಡ್ಯಾ, ಏನು ಊಟ ಮಾಡಿದೆ? ನೋಡು ಬಾಯ್ ತೆಗಿತಿರ್ ಕೈ ನಗ್ತೆ ತೋಬುಕಂದ ಕಿವಿ ಎಳಿಬಾರ್ದು, ನೋವಕತಿ ನೋವಾಗೈತಿ. ಎಳಿಬಾರ್ದು ಕಿವಿ. ಉಂಟು ಒಬ್ಬಕಂದ ಐ ಲವ್ ಯು ಹೇಳು. ಐ ಲವ್ ಯು ಹಿಂಗಂತ ಐ ಲವ್ ಯು. ಒಬ್ಬಕಂದ ಯಾರಪ್ಪ ನಿನಗೆ? ತಂಗಿ ತಂಗಿ ಪಾಪ ಉಲ್ಟ ತಿರುಗುವಂತೆ. ಉಲ್ಟಾ ತಿರುಗವ ಹೋಗ್ಬೇಕಂದ ಹಿಂಗೆ ತಿರುಗವ, ಹಿಂಗೆ ತಿರುಗು. ಅಣ್ಣನ ನೋಡವ, ಹಣ್ಣು ನೋಡು, ಹಣ್ಣು ನೋಡ. ಮೊಬೈಲ್ ನೋಡ್ತಾರೆ. ನೋಡಿದ್ರಲ್ಲ ಹೇಗಿತ್ತು ಅಣ್ಣ ತಂಗಿ ಸಂಭಾಷಣೆ ಅಂತ ಹೇಳಿಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.